ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀವಿ. ಇವತ್ತು ನಾನು ಎಗ್ ಬಿರಿಯಾನಿನ ಮಾಡೋಣ ಅಂದ್ಬಿಟ್ಟು ಇವಾಗ ಎಗ್ ಬಿರಿಯಾನಿಗೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಅಂದ್ರೆ ಈರುಳ್ಳಿ ಸಿಪ್ಪೆನ ಹಾಕೊಂಡ್ರೆ ಮೊಟ್ಟೆ ಕೂಡ ಒಟ್ಕೊಳ್ಳಲ್ಲ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸ್ವಲ್ಪ, ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಕೂಡ ಬರುತ್ತೆ. ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತೆ ಎಗ್ ಮಸಾಲ ಅಂತ ಬರುತ್ತಲ್ಲ ಅದನ್ನ ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ. ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಸಿಪ್ಪೆ ತೆಗ್ದು ಈ ತರ ಮೊಟ್ಟೆನ ಸ್ವಲ್ಪ ಅಂದ್ರೆ ಅದ್ರಲ್ಲೇ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಆಮೇಲೆ ಈ ತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಈ ತರ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನ ತಗೋಬಿರ್ಬೇಕು. ಇವಾಗ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂತ ಇದ್ದೀನಿ. ಇವಾಗ ಮಸಾಲೆಗಳನ್ನ ಹಾಕೊಂತ ಇದ್ದೀನಿ. ಸ್ವಲ್ಪ ಪಲಾವ್ ಎಲೆ, ಏಲಕ್ಕಿ ಮತ್ತೆ ಫ್ಲವರ್ ಎಲೆ ಅಂತ ಬರುತ್ತಲ್ಲ, ಫ್ಲವರ್ ಮಗ್ಗು ಅಂತ ಹೇಳ್ತಾರೆ, ಚಕ್ಕೆ, ಲವಂಗ ಮತ್ತೆ ಇದನ್ನೆಲ್ಲ ತಗೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಸಿಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದ್ ಅಂದ್ರೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ತಗೊಂಡಿದೀನಿ. ನೋಡಿ, ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಅದು ಕೂಡ ಹಸಿ ಸ್ಮೆಲ್ ಹೋಗ್ಬೇಕು. ಆಮೇಲೆ 2 ರಿಂದ 3 ಈರುಳ್ಳಿನ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಇದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ 3 ಈರುಳ್ಳಿನ ತಗೊಂಡಿದ್ದೀನಿ. 2 ಟೊಮೊಟೊನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಂದ್ರೆ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದ್ರೆ ಚೆನ್ನಾಗಿ ಹುರ್ಕೋಬೇಕು. ಅದು ಹಸಿ ಸ್ಮೆಲ್ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಬಿಟ್ಟು ಗರಂ ಮಸಾಲ, ಎಗ್ ಮಸಾಲ ಮತ್ತೆ ಚಿಲ್ಲಿ ಪೌಡರ್ ಅಂದ್ರೆ ಮೆಣಸಿನ್ಕಾಯಿ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಕಪ್ ಅಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ 4 ಕಪ್ ಅಷ್ಟು ನೀರ್ನ ಸೇರಿಸ್ಕೊಂತಾ ಇದ್ದೀನಿ. ನೋಡಿ, ರೇಷನ್ ಅಕ್ಕಿ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಉದುರಾಗಿ ಬರುತ್ತೆ. ಇಷ್ಟು 4 ಕಪ್ ಅಕ್ಕಿಗೆ, ಸಾರಿ 2 ಕಪ್ ಅಕ್ಕಿಗೆ 4 ಕಪ್ ಅಷ್ಟು ನೀರ್ ಇಷ್ಟು ಬಂದಿದೆ. ನೋಡಿ, ಇವಾಗ ಅಂದ್ರೆ ರೇಷನ್ ಅಕ್ಕಿನ ತೊಳೆದು 2 ಸತಿ ವಾಶ್ ಮಾಡಿದ್ದೀನಿ. ಅದನ್ನ ಇವಾಗ ಸೇರಿಸ್ಕೊಂತಾ ಇದ್ದೀನಿ. ಸ್ವಲ್ಪ ನೆಗಡಿ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದೀನಿ. ನೋಡಿ, ಇಷ್ಟು ಉಪ್ಪನ್ನ ಹಾಕೊಂಡಿದೀನಿ. ಸ್ವಲ್ಪ ನೆಗಡಿ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ನೋಡಿ, ಇಷ್ಟು ಮೊಟ್ಟೆ ಅಂದ್ರೆ 7 ಮೊಟ್ಟೆನ ತಗೊಂಡಿದ್ದೀನಿ. ಅದನ್ನ ಮೊದ್ಲೇ ಹುರಿದಿಟ್ಕೊಂಡಿದ್ದಲ್ಲ. ಇವಾಗ ಲಾಸ್ಟಿಗೆ ಸ್ವಲ್ಪ ಕುದಿ ಬಂದ್ಮೇಲೆ ಹಾಕೊಂತ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂತಿದ್ದೀನಿ. ಅಂದ್ರೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಕೂಡ ಹಾಕೋಬಹುದು, ಇರ್ಲಿಲ್ಲ ಹಾಗಾಗಿ ಪುದೀನಾನೇ ಹಾಕೊಂಡು 2 ರಿಂದ 3 ವಿಷಲ್ ಹೊಡೆದ್ರೆ ನೋಡಿ, ಎಗ್ ಬಿರಿಯಾನಿ ಕೂಡ ರೆಡಿ ಆಯ್ತು. ತುಂಬಾ ಚೆನ್ನಾಗಿ ಉದ್ರಾಗಿ ಬಂದಿತ್ತು. ಮೊಟ್ಟೆ ಕೂಡ ಎಲ್ಲೂ ಕೂಡ ಒಡ್ಕೊಂಡಿಲ್ಲ, ನೋಡ್ಬೋದು. ಅಂದ್ರೆ ನಾನು ಸ್ವಲ್ಪ ತೆಗಿಬೇಕಾದ್ರೆ ಅದು ಮಿಸ್ ಆಗಿ ಸೌಟ್ ತಗ್ಲಿ ಅದು ಅರ್ಧ ಕಟ್ ಆಗಿದೆ ಅಷ್ಟೇ. ಅಂದ್ರೆ ಒಂದಷ್ಟೇ ಆ ತರ ಆಗಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಎಗ್ ಬಿರಿಯಾನಿ ಅಂತೂ. ಮೊಟ್ಟೆ ಕೂಡ ನೋಡಿ ಎಷ್ಟು ಒಂದು ಕೂಡ ಒಡ್ದೋಗಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಸೋನಾ ಮಸೂರಿ ಅಕ್ಕಿಯಲ್ಲೇ ನೀಟಾಗಿ ಬರಲ್ಲ ಅಂದ್ರೆ ಚೆನ್ನಾಗಿ ಬರುತ್ತೆ ಅನ್ಕೊಂತೀವಿ. ಇಲ್ಲ, ನಾವು ಅಳತೆ ಚೆನ್ನಾಗಿ ತಗೊಂಡು ಚೆನ್ನಾಗಿ ಮಾಡೋದ್ರಿಂದ ಕೂಡ ರೇಷನ್ ಅಕ್ಕಿಯಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಎಗ್ ಬಿರಿಯಾನಿ ರೆಡಿ ಆಯ್ತು. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಹುಣಸೆ ಹಣ್ಣಿತ್ತು, ಅಂದ್ರೆ ಹುಣಸೆ ಹಣ್ಣು ಗಿಡದ ಕೊಂಬೆಗಳೆಲ್ಲ ನಮ್ ಸೈಟ್ ಅಲ್ಲಿ ಬರ್ತಿತ್ತು. ಹಾಗಾಗಿ ನಮಗೂ ಕೂಡ ಒಂದ್ ಪಾಲಷ್ಟು ಕೊಟ್ಟಿದ್ದಾರೆ. ಅಂದ್ರೆ 1 ರೇಷನ್ ಅಷ್ಟು ಕೊಟ್ಟೋಗಿದ್ದಾರೆ. ಇವಾಗ ಅದ್ರದ್ದು ಸಿಪ್ಪೆ ತೆಗಿಯೋಣ ಅಂತ ಕುತ್ಕೊಂಡಿದ್ದೀನಿ. ಈ ಹುಣಸೆ ಹಣ್ಣು ಕಾಲ ಬಂತು ಅಂದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇಡೀ ಪೂರ್ತಿ ದಿವಸನೇ ಆಗ್ಬಿಡುತ್ತೆ ಇಷ್ಟು ಹುಣಸೆ ಹಣ್ಣನ್ನ ಕ್ಲೀನ್ ಮಾಡಿ ಅದನ್ನ ಸಿಪ್ಪೆ ಮತ್ತೆ ಬೀಜ ಎಲ್ಲ ತೆಗಿಯೋಷ್ಟ್ರಲ್ಲಿ. ಹಾಗಾಗಿ ಮೊದ್ಲು ಈ ಸಿಪ್ಪೆನ ತೆಗೆದ್ಕೊಬಿಡೋಣ ಅಂದ್ಬಿಟ್ಟು ಸಿಪ್ಪೆ ತೆಗಿಯಕ್ಕೆ ಅಂತ ಕುತ್ಕೊಂಡಿದ್ದೀನಿ. ಲಸು ಮತ್ತೆ ಸೋನಿ ಇಬ್ರು ಕೂಡ ಅಂದ್ರೆ ಅಂಗನವಾಡಿಯಿಂದ ಬಂದ್ಲು ಸೋನಿ. ಇವಾಗ ಅಂಗಡಿ ಹತ್ರ ಹೋಗಿದ್ದಾರೆ ಇಬ್ರು ಕೂಡ. ಅವ್ರು ಬರೋ ಅಷ್ಟ್ರಲ್ಲಿ ಬೇಗ ಸಿಪ್ಪೆ ತೆಗ್ದ್ಬಿಡೋಣ ಅಂತ ಕುತ್ಕೊಂಡಿದೀನಿ. ಅಂದ್ರೆ ಬಂದ್ರೆ ಎಲ್ಲ ಚಲಿಪಿಲಿ ಮಾಡ್ಬಿಡ್ತಾರೆ. ಎಲ್ಲೆಲ್ ಬೇಕೋ ಅಲ್ಲಲ್ಲೇ ಎಸಿತಾರೆ. ಕಾಲಿಂದ ಎಲ್ಲ ತುಳಿತಾ ಇರ್ತಾರೆ. ಅಂದ್ರೆ ಇದು ನಾವು ಅಡ್ಗೆಗೆ ಬಳಸ್ಕೊಳಲ್ಲ. ಅಂದ್ರೆ ಇದು ಅಷ್ಟೊಂದ್ ಚೆನ್ನಾಗಿಲ್ಲ ಹುಣಸೆಹಣ್ಣು. ಅಂದ್ರೆ ನಮ್ ಗಿಡದಲ್ಲಿ ಇರೋಂತ ಹುಣಸೆಹಣ್ಣು ತುಂಬಾ ಚೆನ್ನಾಗೈತೆ. ಇದನ್ನ ನಾವು ಅಂದ್ರೆ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗ್ದು ಅದು ಹೂವಣ್ಣು ಅಂತ ಹೇಳ್ತೀವಲ್ಲ ಅದನ್ನ ಮಾಡಿ ಇವಾಗ ಹುಣಸೆಹಣ್ಣು ರೇಟ್ ಸ್ವಲ್ಪ ಕಮ್ಮಿನೇ ಇದೆ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಕುಟ್ಟಿ ಎಲ್ಲ ಬೀಜ ತೆಗ್ದು ಹೂವಣ್ಣು ಮಾಡಿ ಇಟ್ಬಿಟ್ರೆ ಆಮೇಲೆ ಹಳ್ಳಿ ಕಡೆ ಬರ್ತಾನೆ ಇರ್ತಾರೆ ದಿನಾಲೂ ಕೂಡ. ಅವ್ರಿಗೆ ಮಾರ್ಬಿಟ್ರೆ ಆಗುತ್ತೆ. ಇಲ್ಲ ಸಂತೆಗೆ ಹೋದ್ರೆ ಅಲ್ಲೂ ಕೂಡ ಮಾರ್ಬೋದು. ಇಲ್ಲ ನಮ್ ಗಿಡದಲ್ಲೂ ಇನ್ನೊಂದ್ಸತಿ ನಮ್ದಿನ್ನು ಕಿತ್ತಿಲ್ಲ ಹುಣಸೆಹಣ್ಣು, ಇನ್ನು ಬಡ್ದಿಲ್ಲ. ಅದ್ ಬಡ್ದಾದ್ಮೇಲೆ ಒಂದೇ ಸತಿ ಎಲ್ಲಾ ತಗೊಂಡೋಗಿ ಮಾರಿದ್ರೆ ಆಯ್ತು ಶಿರಾ ಮಾರ್ಕೆಟ್‌ಗೋ ಎಲ್ಲೋ ಅಂದ್ಬಿಟ್ಟು ಇವಾಗ ಇಷ್ಟು ಕ್ಲೀನ್ ಮಾಡಿ ಇಟ್ಬಿಡೋಣ. ಆಮೇಲೆ ಅದ್ ಬಂದ್ರೆ ಫುಲ್ ರಿಸ್ಕ್ ಆಗ್ಬಿಡುತ್ತೆ. ನಮ್ ತೋಟದಲ್ಲೂ ಒಂದ್ 2-3 ಗಿಡ ಇದೆ. ಅದು ಕೂಡ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ಫಸ್ಟ್ ತಗೊಂತಾ ಇದ್ದೀನಿ ಸಿಪ್ಪೆನೆಲ್ಲ. ಅಷ್ಟ್ರಲ್ಲಿ ಲಸು, ಸೋನಿ ಇಬ್ರು ಕೂಡ ಕಿರ್ಚ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಬರೋಷ್ಟ್ರಲ್ಲಿ ನಾನು 2 ಕೈಯಿಂದ ಬೇಗ ಬೇಗ ಎತ್ತಿ ಹಾಕ್ತಾ ಇದ್ದೀನಿ ಟಬ್ ಒಳಗಡೆ.
ಅವಾಗ ನಾವು ಚಿಕ್ಕವರಿದ್ದಾಗ ಹುಣಸೆಹಣ್ಣು ಕುಟ್ಟಂಡಿ ಅಂತ ಮಾಡ್ತಾ ಇದ್ವು. ಅಂದ್ರೆ ಹುಣಸೆಹಣ್ಣ ಸಿಪ್ಪೆ ಅಂದ್ರೆ ಬೀಜ ಎಲ್ಲ ತೆಗೆದ್ಬಿಟ್ಟು ಜೀರಿಗೆ, ಸ್ವಲ್ಪ ಉಪ್ಪು ಮತ್ತೆ ಬೆಲ್ಲ ಮತ್ತೆ ಸ್ವಲ್ಪ ಮೆಣಸಿನ್ಕಾಯಿ ಇಲ್ಲ ಮೆಣಸಿನ್ಕಾಯಿ ಪುಡಿನ ಹಾಕಿ ಚೆನ್ನಾಗಿ ಕುಟ್ಕೊಂಡು ಅದನ್ನ ತಿಂತಾ ಇದ್ವು. ಅದನ್ನ ಸ್ವಲ್ಪ ತುಂಬಾ ಚೆನ್ನಾಗಿರ್ತಿತ್ತು ಟೇಸ್ಟ್. ಅದನ್ನ ಮಾಡೋಣ ಅನ್ಕೊಂಡೆ ಅಷ್ಟ್ರಲ್ಲಿ ಇವರೇ ಬಂದ್ಬಿಟ್ರು. ಹಾಗಾಗಿ ಸುಮ್ನಾಗ್ಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಳಿದ್ದಾಗ ನಾವಂತೂ ಎಷ್ಟ್ ತಿಂತಾ ಇದ್ವು ಅದನ್ನ. ಅದನ್ನ ತಿಂದ್ಬಿಟ್ರೆ ಸಾಕು ಅಂದ್ರೆ ಅನ್ನ ತಿನ್ನಕ್ ಆಗ್ತಿರ್ಲಿಲ್ಲ. ಫುಲ್ ನಾಲ್ಗೆ ಎಲ್ಲ ಇದಾಗ್ಬಿಡೋದು. ಆದ್ರೂ ಬಿಡ್ತಾ ಇರ್ಲಿಲ್ಲ, ತಿಂತಾ ಇದ್ವು. ಇವ್ರು ಬಂದ್ರು ಇವಾಗ ನೋಡಿ ಎಲ್ಲೆಲ್ ಬೇಕ್ ಅಲ್ಲೆಲ್ಲ ಎಸಿತಾ ಇರ್ತಾರೆ ಇಬ್ರು ಕೂಡ. ಅಷ್ಟ್ರಲ್ಲಿ ಸ್ವಲ್ಪ ಎಲ್ಲ ಮುಗೀತು. ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಈ ಸಿಪ್ಪೆ ಇದೆಯಲ್ಲ ಇದನ್ನ ಅಂದ್ರೆ ದುಡ್ಡಿಗ್ ತಗೊಂತಾರೆ. ಅದನ್ನ ತಗೊಳ್ಳಿಲ್ಲ ಅಂದ್ರೆ ಮೇಕೆ ಕೂಡ ತಿಂತವೆ ಅದನ್ನ. ಹಾಗಾಗಿ ಒಂದ್ ಚೀಲಕ್ ತುಂಬಿಕ್ಕನ ಅಂದ್ಬಿಟ್ಟು ತುಂಬಿಕ್ತಾ ಇದೀನಿ ನೋಡಿ. ಇಷ್ಟು ಹುಣಸೆ ಹಣ್ಣಾಗಿದೆ 1 ಟಬ್ ಅಷ್ಟು. ಹಿಂದಿನ ವರ್ಷನೂ ಕೂಡ ಒಂದೆರಡ್ ಮೂಟೆ ಏನೋ ಸಿಪ್ಪೆ ಆಗಿತ್ತು. ಅದನ್ನ ₹50ಗೋ ₹60 ಮಾರಿದ್ವು ಒಂದ್ ಮೂಟೆನ. ಈ ಸತುನು ಮಾರ್ತೀವೋ ಇಲ್ಲ ನಮ್ಮ ಮನೆಯವರು ಮೇಕೆ ಮರಿಗೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇವಾಗ ಚೀಲದಲ್ಲೆಲ್ಲ ತುಂಬಿಕ್ತಾ ಇದೀನಿ. ಇವಾಗ ಅದು ಅಂದ್ರೆ ಕಾಯಿ ಮಟ್ಟೆನ ಎತ್ಕೊಂಡ್ ಬರೋಣ ನೀರ್ ಕಾಯ್ಸಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಅಂದ್ರೆ ಇಲ್ಲಿರೋ ಗಿಡದ್ದೇ ಹುಣಸೆ ಹಣ್ಣು ಅವ್ರು ಕೊಟ್ಟಿದ್ದು ನೋಡಿ. ಸಾಯಂಕಾಲ 5 ಗಂಟೆ ಆಗ್ತಾ ಬಂತು. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಹಾಗೆ ನೀರ್ ಬಿಟ್ಟಿದ್ರು. ಈ ತರ ನೀರ್ ನೋಡಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ಗಿಡದಲ್ಲೇ ಇವತ್ತು ಹುಣಸೆ ಹಣ್ಣೆಲ್ಲ ಕಿತ್ತಿದ್ದಾರೆ. ನಮ್ಮೂರಲ್ಲಿ ಒಂದ್ 3-4 ದಿವಸದಿಂದ ಕರೆಂಟ್ ಇರ್ಲಿಲ್ಲ. ಅಂದ್ರೆ ಬೆಳಿಗ್ಗೆ ಒಂದ್ 10 ಗಂಟೆಗೆ ತೆಗೆದ್ರೆ ಸಾಯಂಕಾಲ 6 ಗಂಟೆ 6:30 ಕೊಡ್ತಾ ಇದ್ರು. ಇವತ್ತು 6 ಗಂಟೆಗೆ ಕೊಟ್ಟಿದ್ರಲ್ಲ ಕರೆಂಟು. ಇವಾಗ ನೀರ್ ಬಿಟ್ಟಿದ್ದಾರೆ. ಹಾಗಾಗಿ ಸೋನಿನ ಬಕೆಟ್ ಹೋಗು ನೀರ್ ತುಂಬಾನ ಅಂತ ಹೇಳಿದ್ದೆ. ಅವಳು ಅಷ್ಟ್ರಲ್ಲಿ ಇಟ್ಟಿದ್ಲು. ನಾನು ಹೋಗಿ ಇವಾಗ ಬಿನ್ಗೆ ಅಂದ್ರೆ ಡ್ರಮ್ ಎಲ್ಲ ಖಾಲಿ ಆಗಿತ್ತು. ಇವತ್ತು ವಾರ ಬೇರೆ ಅದನ್ನೆಲ್ಲ ನೆಲ ಎಲ್ಲ ಒರೆಸಿ. ಹಾಗಾಗಿ ಇವಾಗೆಲ್ಲ ನೀರ್ನ ತುಂಬ್ಕೊಂತಾ ಇದೀವಿ ಇಬ್ರು ಸೇರಿ. ಅಂದ್ರೆ ತುಂಬಾ ಜನ ಬಂದ್ಬಿಟ್ರೆ ಆಮೇಲೆ ನೀರ್ ಬಿಡಲ್ಲ. ಹಾಗಾಗಿ ಒಂದ್ 4 ನಿಂದ ಎಕ್ಸ್ಟ್ರಾನೇ ತುಂಬ್ಕೋಬಹುದು ಅಂತ ಫಸ್ಟ್ ಇವಾಗೆಲ್ಲ ತುಂಬ್ಕೊಂತಾ ಇದೀವಿ ನೀರೆಲ್ಲ. ಹಾಗಾಗಿ ನಮ್ಮ ಮಾವನೇ ಇವತ್ತು ವಾರ ಮಾಡೋದ್ರಿಂದ ಹೂವ ಎಲ್ಲ ಕಿತ್ಕೊಂಡ್ ಬಂದ್ ಕೊಟ್ಟೆ. ಅಂದ್ರೆ ನಮ್ ಗಿಡದಲ್ಲಿ ಬಿಟ್ಟಿರೋಂತ ಹೂವ. ಇನ್ನು ವಾರ ಮುಗ್ದಿಲ್ಲ. ಅಂದ್ರೆ ಸಾಯಂಕಾಲ 7 ಗಂಟೆ ಆಯ್ತು ವಾರ ಮುಗಿಯೋಷ್ಟರಲ್ಲಿ. ಲಸ್ಸು ಕೂಡ ತುಂಬಾ ಅಂದ್ರೆ ಅಮಾವಾಸ್ಯೆ ಹಿಂದಿನ ಮುಂದಿನ ದಿವಸ ಅವ್ನು ತುಂಬಾ ಅಳ್ತಾ ಇರ್ತಾನೆ. ಹಾಗಾಗಿ ಒಂದ್ ಮೊಟ್ಟೆನ ನೀವುಳ್ಸ್ ಹಾಕೋದ್ರಿಂದ ಮಕ್ಳು ಕೂಡ ಅಷ್ಟೊಂದು ರಚ್ಚೆ ಮಾಡಲ್ಲ. ಹಾಗಾಗಿ ಇವಾಗ ಒಂದ್ ಮೊಟ್ಟೆನ ನೀವುಳ್ಸ್ ಬಂದ್ರು ಮಾವ. ಅಂದ್ರೆ ಅಮಾವಾಸ್ಯೆ ಬಂತು ಅಂದ್ರೆ ಕೆಲವು ಮಕ್ಳು ತುಂಬಾ ಹಠ ಮಾಡೋದು, ಸುಮ್ನೆ ಅಳೋದು ಈ ತರ ಮಾಡ್ತಾ ಇರ್ತಾರೆ. ಲಸ್ಸು ಅಂತೂ ಅದೇ ಇದು. ಅವ್ನು ಆ ಕಡೆ ಅಳ್ತಾ ಇದ್ನಲ್ಲ, ಹಾಗಾಗಿ ನಮ್ಮ ಮನೆಯವ್ರು ಕೋಳಿ ಕಟ್ ಮಾಡ್ತಾ ಇದಾರೆ ಅಂತ ಬಂದ್ವು. ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಕೂಡ ಅಂಗಡಿ ಹತ್ರ ಹೋದ್ರು. ಕರೆಂಟ್ ನೋಡಿ ಸ್ವಲ್ಪ ಹೊತ್ತು ಬರೋದು ಹೋಗೋದ್ ಮಾಡ್ತಿತ್ತು ಕರೆಂಟ್. ಒಂದ್ ಹೆಚ್ಚಿಗೆನೆ ಇರಲ್ಲ ಕರೆಂಟ್ ಒಂದೊಂದ್ ಟೈಮ್ ಅಂತೂ ಹಳ್ಳಿಲಿ. ಹಾಗೆ ಅವ್ನು ಕೂಡ ಅಳೋದ್ ಸ್ವಲ್ಪ ನಿಲ್ಲಿಸ್ದ. ನಮ್ಮ ಮನೆಯವ್ರು ಇವತ್ತೇನೋ ಚಿಕನ್ ಹಂಡಿ ಮಾಡ್ತೀನಿ ಅಂದ್ಬಿಟ್ಟು ಪಾತ್ರೆಯಲ್ಲಿ ಏನೋ ಚಿಕನ್ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಅದೇನೇನೋ ಹಾಕಿದ್ದಾರೆ. ನಾನೇನ್ ನೋಡಕ್ ಬರ್ಲಿಲ್ಲ. ಅಂದ್ರೆ ಸ್ವಲ್ಪ ನೆಗಡಿ ಜಾಸ್ತಿ ಆದ್ರಿಂದ ತಲೆನೋವೆಲ್ಲ ಬರ್ತಾ ಇತ್ತು. ಹಾಗಾಗಿ ನಾನು ಬರಕ್ಕೆ ಹೋಗ್ಲಿಲ್ಲ. ಬಂದ್ ಮೇಲ್ ನೋಡಿದ್ರೆ ಏನೋ ಪಾತ್ರೆಲಿ ಏನೋ ಮಾಡ್ತಾ ಇದ್ರು. ಇದು ಚಿಕನ್ ಹಂಡಿ ಅಂತೆ. ಇದನ್ನ ಅಂದ್ರೆ ರೀಲ್ಸ್ ಅಲ್ಲೆಲ್ಲೋ ನೋಡಿದ್ದಾರೆ. ಹಾಗಾಗಿ ಅವ್ರು ಏನ್ ನೋಡ್ತಾರೋ ಅದನ್ನೆಲ್ಲ ಮಾಡಿ ತಿಂದ್ಬಿಡ್ತಾರೆ. ನೋಡಿ ಇವಾಗ ಪಾತ್ರೆಗೆ ಈ ತರ ಹಾಕ್ಬಿಟ್ಟು ಸ್ವಲ್ಪ ಅಂದ್ರೆ ನನ್ಗೆ ಹೇಳಿದ್ರು. ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದಿಟ್ಟಿಡು. ಅಂದ್ರೆ ಚಪಾತಿಗೆ ನಾದ್ತೀವಲ್ಲ ಆ ತರ ಸ್ವಲ್ಪ ಅದೇನೋ ಮಾಡ್ತೀನಿ ಸ್ಪೆಷಲ್ ಆಗಿ ಅಂತ. ಇದನ್ನ ಮಡ್ಕೆಲ್ ಮಾಡ್ಬೇಕು. ಅಂದ್ರೆ ಮಡ್ಕೆಲಿ ಸ್ವಲ್ಪ ಚಿಕ್ಕ ಮಡ್ಕೆ ಇರೋದ್ರಿಂದ ಮುಕ್ಕಾಲ್ ಕೆಜಿನೋ ಏನೋ ಎಷ್ಟೋ ಚಿಕನ್ ಇತ್ತು. ಅದ್ರಲ್ಲಿ ಆಗ್ಲಿಲ್ಲ ಮಡ್ಕೆಲಿ. ಹಾಗಾಗಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ 3 ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಜಾಸ್ತಿ ಈರುಳ್ಳಿ ಹಾಕಿದ್ದಾರೆ. ಒಂದ್ 3 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿ ಮತ್ತೆ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇದ್ ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ. ಸ್ವಲ್ಪ ಶುಂಠಿ ಕೂಡ ತುರ್ದ್ ಹಾಕಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಕೂಡ ಸ್ವಲ್ಪ ಶುಂಠಿ ಕೂಡ ತುರ್ದ್ ಹಾಕಿದ್ದಾರೆ. ಒಣಮೆಣಸಿನ್ಕಾಯಿನ ಹಾಕಿದ್ದಾರೆ. ಉಪ್ಪು ಸೇರಿಸ್ಕೊಂಡು ಇದೇನೇನೋ ಮಾಡಿದ್ದಾರೆ. ನಾನು ಅದ್ರದ್ದು ಬಗ್ಗೆ ಎಲ್ಲ ನೋಡಕ್ ಹೋಗ್ಲಿಲ್ಲ. ಅಂದ್ರೆ ಸ್ವಲ್ಪ ನಂಗೂ ಕೂಡ ಹುಷಾರಿಲ್ದಂಗ್ ಆಯ್ತು. ಹಾಗಾಗಿ ಅದ್ರ ಬಗ್ಗೆ ಏನ್ ನೋಡಕ್ ಹೋಗ್ಲಿಲ್ಲ. ಏನಾರ ಮಾಡ್ಕೊಳ್ಳಿ ಅಂತ. ನಾವು ಕೂಡ ಟೊಮೆಟೊ ಹುಳಿ ಅನ್ನನ ಮಾಡಿ ಮುದ್ದೆ ಮಾಡಿ ಊಟ ಮಾಡಿದ್ವು. ಅವ್ರು ಇನ್ನೂ ಅದೇನೋ ಮಾಡ್ತಾನೆ ಇದ್ರು. ಅದನ್ನ ಹೋಗಿ ಬೆಂಕಿಲಿ ಬೇಯಿಸ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿ ಬೇಯಿಸ್ತಾ ಇದ್ದಾರೆ. ಲಸ್ಸು ನೋಡಿ ಮಕ್ಳು ಎಷ್ಟು ಚೂಟಿ ಅಂದ್ರೆ ಅವ್ರಿಗೆ ತಿನ್ನಕ್ ಇಷ್ಟ ಆದ್ರೆ ನಾವೇನ್ ಹೇಳಿದ್ರು ಕೂಡ ಅವ್ರು ಬಿಡಲ್ಲ. ಆದ್ರೆ ಇವ್ನಿಗೆ ಅಂದ್ರೆ ಹಣ್ಣಿದೆ ತಿನ್ನೋ, ಆಪಲ್ ಮತ್ತೆ ದ್ರಾಕ್ಷಿ ಇದೆ ತಿನ್ನೋ ಅಂದ್ರೆ ಶೀತ ಆಗುತ್ತೆ ಅಮ್ಮ ಶೀತ ಅಂತ ಸುಳ್ಳು ಹೇಳಿ ತಿನ್ನದೇ ಎಷ್ಟ್ ಆಟ ಆಡ್ತಿದ್ದ ಅಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಕೇಳೋದೇ ಇಲ್ಲ. ಹಂಗೆ ಇಸ್ಕೊಂಡ್ ತಿಂತಾರೆ. ಮಕ್ಳು ಏನಪ್ಪಾ ಎಷ್ಟು ಬುದ್ಧಿವಂತರಾಗಿರ್ತಾರೆ. ನಮ್ಗೆ ದಡ್ರು ಮಾಡ್ಬಿಡ್ತಾರೆ ಅನ್ಸುತ್ತೆ ಒಂದೊಂದ್ ಟೈಮು.
ನೋಡಿ ನಮ್ಮ ಮನೆಯವರು ಏನೋ ಚಿಕನ್ ಅಂಡಾನ ಏನೋ ಬೇಯಿಸ್ಕೊಂಡ್ ಬಂದಿದ್ದಾರೆ. ಇದನ್ನ ತಿಕ್ಕ ಅಷ್ಟರಲ್ಲಿ ಅಂದ್ರೆ ಈ ಪಾತ್ರೆ ಎಲ್ಲ ತೊಳೆಯೋ ಅಷ್ಟರಲ್ಲಿ ಫುಲ್ ತಲೆ ಸುಸ್ತಾಗ್ಬಿಡುತ್ತೆ. ಫುಲ್ ಕರ್ರಗ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾನ್ ಬೈತಾ ಇದ್ದೆ. ಬಿಡು ನಾನೇ ತೊಳಿತೀನಿ ಅಂತ ಹೇಳ್ತಾ ಇದ್ರು. ನೋಡಿ ಅಂದ್ರೆ ಸ್ವಲ್ಪನೂ ಕೂಡ ಒಂದ್ ತೊಟ್ಟು ಕೂಡ ನೀರ್ ಹಾಕ್ದೆ ಬರೀ ಹಾಗೆ ಬೇಯಿಸಿರೋದು. ಅಂದ್ರೆ ಫುಲ್ ಬೆಂಕಿಲ್ ಬೇಯಿಸಿರೋದಲ್ಲ, ಬೆಂಕಿ ಕೆಂಡ ಇರುತ್ತಲ್ಲ ಅದ್ರಲ್ಲೇ ಬೇಯಿಸಿರೋದು. ಅಂದ್ರೆ ಇದು ಬಾಯ್ಲರ್ ಕೋಳಿ. ತುಂಬಾ ಚೆನ್ನಾಗ್ ಬೆಂದಿತ್ತು. ಸ್ಮೆಲ್ ಕೂಡ ತುಂಬಾ ಚೆನ್ನಾಗ್ ಬರ್ತಿತ್ತು. ಅಂದ್ರೆ ನಾನ್ ಟೇಸ್ಟ್ ಎಲ್ಲ ಮಾಡಕ್ ಹೋಗ್ಲಿಲ್ಲ, ಅವರೇ ತಿಂತಾ ಇದ್ರು. ಅತ್ತೆ ಮಾವ ಅವ್ರು ಯಾರು ತಿನ್ಲಿಲ್ಲ. ಬೆಳಗ್ಗೆ ತಿಂತೀವಿ ಅಂದ್ರೆ ನಮ್ದು ಊಟ ಆಗಿತ್ತು ಆಲ್ರೆಡಿ. ಅವ್ರು ಏನು ಮಾಡಿರ್ಲಿಲ್ಲ. ಹಾಗಾಗಿ ನೋಡಿ ಈ ತರ ಬೇಯಿಸ್ಕೊಂಡ್ ಬಂದಿದ್ದಾರೆ. ನಾವ್ ತಿನ್ಲಿಲ್ಲ. ಆದ್ರೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗ್ ಬರ್ತಿತ್ತು. ಆದ್ರೆ ಬೆಳಗ್ಗೆ ತಿನ್ನೋಣ ಅಂದ್ಬಿಟ್ಟು ಎತ್ತಿಕ್ಬಿಟ್ವು. ಅವರೇ ಸ್ವಲ್ಪ ಊಟ ಮಾಡಿ ಅಂದ್ರೆ ಸ್ವಲ್ಪ ಹಾಕೊಂಡು ಇನ್ನೂ ಅಷ್ಟೇ ಎತ್ತಿಕ್ಕಿದ್ರು. ಅಂದ್ರೆ ತುಂಬಾ ಇತ್ತಲ್ಲ, ಹಾಗಾಗಿ ಅಂದ್ರೆ ಲಸ್ಸು ಸೋನಿ ಕೂಡ ಅಷ್ಟ್ರಲ್ಲಿ ಮನಿಕೊಂಡ್ಬಿಟ್ಟಿದ್ರು. ಅವ್ರನ್ನ ಮನ್ಗಿಸ್ಬಿಟ್ಟಿದ್ದೆ. ನೋಡಿ ತುಂಬಾ ಚೆನ್ನಾಗಿತ್ತು ಚಿಕನ್ ಹಂಡ. ಹಾಗೆ ಪ್ಲೇಟ್ ಸರ್ವ್ ಮಾಡಿದೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ಕಾಣಿಸ್ತಾ ಇದೆ. ಮತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು. ಸ್ವಲ್ಪನೂ ಕೂಡ ನೀರ್ ಹಾಕ್ದೇನೆ ಬೇಯಿಸಿದ್ರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಊಟ ಮಾಡಿದ್ವಿ. ಅಂದ್ರೆ ಇದು 2 ಡೇಸ್ ಕಂಟಿನ್ಯೂ ಲಾಗು. ಅಂದ್ರೆ ಇದ್ರ ಮೇವ್ ಕಟ್ಟೋದು ಸ್ವಲ್ಪ ವಿಡಿಯೋನ ಶೇರ್ ಮಾಡಿದೀನಿ ಅಷ್ಟೇ. ಸ್ವಲ್ಪ ಮೇವ್ ಕಟ್ಟೋಣ ಅಂದ್ರೆ ಅತ್ತೆ ಮಾವ ಯಾರು ಇರ್ಲಿಲ್ಲ. ಇವತ್ತು ಬೇಸಾಯ ಉಣಕ್ ಹೋಗಿದ್ದಾರೆ. ಮತ್ತೆ ಸೌತೆಕಾಯಿ ಇವತ್ತು ಲಾಸ್ಟ್ ಗಿಡನೆಲ್ಲ ಕಿತ್ತಾಕ್ಬಿಡ್ತೀವಿ. ಇವತ್ತೆಲ್ಲ ಬಿಡ್ಸಕ್ಕೆ ಅಂತ ಹೋಗಿದ್ದಾರೆ. ಹಾಗಾಗಿ ಇವತ್ತು ಯಾರು ಇರ್ಲಿಲ್ವಲ್ಲ, ನಾನೇ ಇವಾಗ ಸ್ವಲ್ಪ ಹುಲ್ ಕಟ್ಟೋಣ ಅಂತ ಮೇಕೆ ಮರಿಗಳಿಗೆಲ್ಲ ಬಂದೆ. ಅಂದ್ರೆ ಟೈಮ್ ಆಗ್ಬಿಟ್ಟಿತ್ತು. ಆಗ್ಲೇ ಒಂದ್ 11 ಗಂಟೆ ಟೈಮ್ ಆಗಿತ್ತು. ಇವಾಗ ಬಂದು ಅಂದ್ರೆ ಒಂದ್ ಕಟ್ಟು ಫುಲ್ ಹಾಕ್ಬಿಟ್ಟೆ ಒಂದೇ ಸತಿಗೆ. ಅಂದ್ರೆ 11 ಗಂಟೆ ಆಗಿತ್ತಲ್ಲ ಆಲ್ರೆಡಿ. ಇದು 11 ಗಂಟೆ ಅಷ್ಟ್ರಲ್ಲಿ 2 ಸತಿ ಮೇವ್ನ ಹಾಕ್ಬೇಕಾಗಿತ್ತು. ಅಂದ್ರೆ ಸ್ವಲ್ಪ ಲೇಟ್ ಆಯ್ತು. ಮಕ್ಳಿಗೆಲ್ಲ ಸ್ನಾನ ಮಾಡ್ಸಿ ಅವ್ರನ್ನ ಮನ್ಗುಸ್ ಬರೋ ಅಷ್ಟ್ರಲ್ಲಿ ನಾನು ಊಟ ಮಾಡಿ ನೀರ್ ತುಂಬಿ ಅದೇ ಇದು ಕೆಲ್ಸನೇ ಆಗ್ತಾ ಇರುತ್ತೆ. ಮನೇಲಿದ್ರೆ ಒಂದ ಕೆಲ್ಸನ 2 ಕೆಲ್ಸನ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ ಲೇಟ್ ಆಗಿತ್ತು. ಇವಾಗ ಮೇವ್ನ ಹಾಕ್ತಾ ಇದೀವಿ. ಅವಾಗ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಕೂಕೊಂತಾ ಇರ್ತವೆ. ಅಂದ್ರೆ ರೋಡಲ್ಲೆಲ್ಲ ಮೇಕೆ ಮರಿ ಕುರಿ ಮರಿಗಳೆಲ್ಲ ಹೋಗ್ತಾ ಇರ್ತಾವಲ್ಲ, ಅದು ನೋಡಿ ಕಿರಿಸ್ತಾ ಇರ್ತವೆ. ಹಾಗಾಗಿ ಇವಾಗ ಇಕ್ತಾ ಇದೀನಿ ಮೇವುಗಳನ್ನ. ನಮ್ ಕರಿಯ ಅಂತೂ ಒಂದ್ ದಿವಸ ಪೂರ್ತಿ ಹಾಕ್ಲಿಲ್ಲ ಅಂದ್ರೂ ಕಿರ್ಚಲ್ಲ. ಅವ್ನ್ ಸುಮ್ನೆ ಹೆಂಗ್ ಕುಂತಿರ್ತಾನೋ ಹಂಗೆ ಕುಂತಿರ್ತಾನೆ. ಅಂದ್ರೆ ನೈಟ್ ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಅವನಿಗೆ ಕೊಟ್ಟಿದ್ದೆ. ಹಾಗಾಗಿ ಅವ್ನ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದ. ಮುದ್ದೆ ಕೊಡ್ಲಿಲ್ಲ ಅಂದ್ರೂ ಕೂಡ ಅವನು ಸೈಲೆಂಟ್ ಆಗಿ ಇರ್ತಾನೆ, ಕಿರ್ಚ್ಕೊಳ್ಳೋದೇನಿಲ್ಲ. ಹಾಗೆ ಮರಿಗಳಿಗೆಲ್ಲ ಹುಲ್ ಕಟ್ಟೋಣ ಅಂದ್ಬಿಟ್ಟು, ಅಂದ್ರೆ ಇದು ಚಿಕ್ಕದಾಗಿ ಅಂದ್ರೆ ಕಬ್ಬಿಣದಲ್ಲಿ ಮಾಡ್ಸಿರೋದು. ಅದ್ರಲ್ಲಿ ಮರಿನ ಈ ತರ ಕೂಡಾಕ್ಬಿಟ್ರೆ ನಾಯಿಗಳ ಕಾಟ ಬರಲ್ಲ ಅಂತ ಅದನ್ನ ಹೊಸ್ದಾಗ್ ತಂದಿದೀವಿ. 5 ಮರಿ ಏನೋ ಇದಾವೆ ಅದ್ರಲ್ಲಿ. ನೋಡಿ ಈ ತರ ಕೂಡಾಕ್ಬಿಟ್ಟು ಅದ್ರೊಳಗಡೆನೆ ಮೇವುಗಳನ್ನ ಕಟ್ಬಿಡ್ತೀವಿ. ಅಂದ್ರೆ ಸಾಯಂಕಾಲ ಒಂದ್ 5ರಿಂದ 6 ಗಂಟೆ ಅಷ್ಟ್ರೊಳಗೆ ಓಪನ್ ಮಾಡಿದ್ರೆ ಬಂದ್ ಹಾಲ್ ಕುಡ್ಕೊಂತವೆ. ಅಂದ್ರೆ ಇಲ್ಲಿ ಈ ಕಡೆ ಒಂದ್ ಮರಿ ಮೇಕೆ ಇತ್ತಲ್ಲ, ಅದನ್ನ ಇವಾಗ ಶೆಡ್ ಒಳಗಡೆ ಬಿಟ್ಬಿಟ್ಟಿದೀವಿ. ಅಂದ್ರೆ ಮನೆ ಒಳಗಡೆ ಅಂದ್ರೆ ಮುಸ್ರೆ ನೀರೆಲ್ಲ ಕುಡಿತಾ ಇರ್ತಾವಲ್ಲ, ನೈಟ್ ಎಲ್ಲ ಫುಲ್ಲು ನೈಟ್ ಎಲ್ಲ ಇದ್ ಮಾಡಿ ಫುಲ್ ಗಲೀಜ್ ಮಾಡಿರ್ತದೆ. ಹಾಗಾಗಿ ಇವತ್ತು ಶೆಡ್ ಒಳಗಡೆ ಬಿಟ್ಟಿರ್ತೀವಿ. ನೋಡಿ ಅದು ಶೆಡ್ ಒಳಗಡೆ ಈ ಕಡೆ ಕಾಣಿಸ್ತಾ ಇದೆ, ವೈಟ್ ಮತ್ತೆ ಬ್ಲಾಕ್. ಈ 2 ಮರಿನ ಮೇಕೆ ಮರಿಗಳನ್ನ ಇಲ್ಲಿ ಕೆಳಗಡೆನೆ ಇರಿಸ್ಕೊಂಡಿದೀವಿ. ಅಂದ್ರೆ ಅದು ಮರಿ ಇನ್ನು ಚಿಕ್ಕದಲ್ಲ, ಹಾಗಾಗಿ ಹತ್ತಕ್ಕೆ ಅದಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಕೆಳಗಡೆನೆ ಇಳಿಸ್ಕೊಂಡಿದೀವಿ. ಅದು ಮರಿ ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ಕೂಡ ಶೆಡ್ ಅಲ್ಲಿ ಹಾಕ್ಬೇಕು. ಹಾಗೆ ಇಲ್ಲೆಲ್ಲ ಹಾಕಿದ್ದಾಯ್ತು ಮೇವೆಲ್ಲ. ಇವಾಗ ಶೆಡ್ ಅಲ್ಲಿರೋ ಮರಿಗೆ ಹಾಕ್ಬೇಕು ಸ್ವಲ್ಪ. ಅಂದ್ರೆ ಅಲ್ಲಿ ಶೆಡ್ ಅಲ್ಲಿರೋ ಮರಿ ಸ್ವಲ್ಪ ಜಾಸ್ತಿ ಇದಾವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಮೇವುಗಳನ್ನೇ ತಗೊಂಡಿದೀನಿ ಇವಾಗ. ಈ ಬೇಸಿಗೆಗಾಲ ಬಂತು ಅಂದ್ರೆ ಮೇವುಗಳು ಹೊಂಚೋದೇ ಒಂದ್ ದೊಡ್ಡ ಕೆಲ್ಸ ಆಗ್ಬಿಡುತ್ತೆ. ಅಂದ್ರೆ ಮರಿಗಳಿಗೆ ಆಗಿರ್ಬೋದು, ಹಸುಗಳಿಗೆ ಮೇವು ತರದೇ ಒಂದ್ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಎಲ್ಲ ಬೇಸಿಗೆಗೆಲ್ಲ ಒಣಕೊಂಡ್ಬಿಡ್ತವೆ. ಈ ಟೈಮಲ್ಲಿ ತೋಟದಲ್ಲಿ ಏನಾರ ಹಾಕೊಂಡ್ರೇನೆ ಸಪ್ಪೆ ಕಡ್ಡಿ ಆ ತರ ಏನಾರ ಹಾಕೊಂಡ್ರೇನೆ ಮೇವನ್ನ ಮಾಡ್ಕೋಬಹುದು. ರಾಗಿ ಹುಲ್ನ ತಿಂತವೆ, ಆದ್ರೆ ಅಷ್ಟೊಂದ್ ತಿನ್ನಲ್ಲ. ಹೆಂಗ್ ಬೇಕು ಆ ಕಡೆ ಈ ಕಡೆ ಎಲ್ಲ ಇದ್ ಮಾಡ್ಕೊಬಿಡ್ತವೆ, ಅಷ್ಟು ನೀಟಾಗಿ ತಿನ್ನಲ್ಲ. ಹಸಿ ಹುಲ್ಲಿದ್ರೆ ಸ್ವಲ್ಪ ಚೆನ್ನಾಗ್ ತಿಂತವೆ. ಈ ಬೇಸಿಗೆ ಎಲ್ಲ ಬಂತು ಇನ್ನೇನು ಒಣ ಹುಲ್ಲೇ ಹಾಕ್ಬೇಕು. ಅಂದ್ರೆ ರಾಗಿ ಹುಲ್ಲು, ಸಪ್ಪೆ ಕಡ್ಡಿ ಹುಲ್ಲು ಇರ್ತಾವಲ್ಲ ಅದನ್ನೇ ನೋಡ್ಕೊಬೇಕು ಇನ್ಮೇಲೆ. ಅದಕ್ಕೆ ನಾವು ಹುರುಳಿ ಒಟ್ನ ಅಂದ್ರೆ ಎಲ್ಲ ಇದ್ ಮಾಡ್ಕೊಂಡಿದ್ವು, ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ವು. ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಹುಲ್ಲೆಲ್ಲ ಇದ್ ಮಾಡಕ್ಕಾಗಲ್ಲ. ಹಾಗಾಗಿ ದುಡ್ಡಿಗೆ ಕೊಟ್ಟು ಹುರುಳಿ ಒಟ್ನ ಎಲ್ಲ ತಗೊಂಡಿದೀವಿ. ಅದೇ ಸ್ವಲ್ಪ ದಿವಸ ಬರುತ್ತಷ್ಟೇ. ಅಂದ್ರೆ ಇಷ್ಟೊಂದ್ ಮೇಕೆ ಮರಿ ಅದೆಲ್ಲ ಇದಾವಲ್ಲ, ಒಂದ್ ದಿವಸಕ್ಕೆ ಒಂದ್ ಚೀಲ ಅಷ್ಟು ತಿಂದ್ ಬಿಸಾಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾಕ್ ಮಾಡ್ಕೊಂಡಿದೀವಿ. ಅಂದ್ರೆ ಇವಾಗ ತೋಟದಲ್ಲೂ ಕೂಡ ಚೆಲ್ತಾ ಇದ್ದಾರೆ. ರಾಗಿ ಹುಲ್ಲು ಮತ್ತೆ ಮೆಕ್ಕೆಜೋಳನ ಚೆಲ್ತಾ ಇದ್ದಾರೆ, ಅದನ್ನ ಮೇವುಗಳಿಗೋಸ್ಕರ ಅಂತ. ನೋಡಿ ಇವಾಗ ಈ ತರ ಹಾಕ್ಬಿಟ್ರೆ ಸ್ವಲ್ಪ ತಿನ್ಬಿಟ್ಟು ಅವರೇ ಕುತ್ಕೊಂಡ್ಬಿಡ್ತಾರೆ. ಸ್ವಲ್ಪ ಕಿರ್ಚೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಒಂದ್ 12 ಗಂಟೆಗೆ ನೀರು ಮತ್ತೆ ಮೊಸರು ನೀರ್ನ ಇಕ್ಬಿಟ್ರೆ ಒಂದ್ ದಿನದಲ್ಲಿ ಒಂದ್ 5ರಿಂದ 6 ಸತಿ ಈ ತರ ಕಟ್ಬಿಟ್ರೆ ಮನೆ ಹತ್ರನೇ ನಾವು ಮನೆ ಕೆಲ್ಸನ ಮಾಡ್ಕೊಂಡು ಈ ತರ ಕುರಿ ಮೇಕೆನು ಮನೆ ಹತ್ರನೇ ಸಾಕಾಣಿಕೆ ಮಾಡ್ಕೋಬಹುದು. ಹಾಗಾಗಿ ಕುರಿ ಮರಿನ ಮೇಯ್ಸೋ ಬದಲು ಈ ತರ ಮನೆಯಲ್ಲೇ ಸಾಕ್ಬೋದು ಅಂದ್ಬಿಟ್ಟು ಈ ಐಡಿಯಾ ಪ್ಲಾನ್ ಮಾಡ್ಕೊಂಡಿದೀವಿ. ಅಂದ್ರೆ ಓನ್ ಬಿಸ್ನೆಸ್ ಕೂಡ ಇರ್ಬೇಕಲ್ಲ ಸೈಡ್ ಅಲ್ಲಿ, ಹಾಗಾಗಿ ಈ ಬಿಸ್ನೆಸ್ ನ ಇದನ್ನ ಆಯ್ಕೆ ಮಾಡ್ಕೊಂಡಿದೀವಿ ನಾವು. ನಮ್ ಕರಿಯ ಕೂಡ ತಿಂತಾ ಇದ್ದ. ಹಾಗೆ ಅಂಗಡಿ ಹತ್ರ
ಕೋಳಿಗಳು ಮೊಟ್ಟೆನೆಲ್ಲ ಒಡೆದಾಕ್ ಬಿಡ್ತವೆ ಹಾಗಾಗಿ ಅಂಗಡಿ ಹತ್ರ ಬಂದು ಇವಾಗ ಮನೆ ಹತ್ರ ಹೋಗ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್